ನಾನೇ ಜೈನ ಕರ್ಕೊಂಡ್ ಬರ್ತೀನಿ. ಆಮೇಲೆ ನೀವು ಯೂನಿಫಾರ್ಮ್ ನ ಬಿಚ್ಚ ಹಾಕಿ ಇನ್ನೊಂದು ಜಾಬ್ ನೋಡ್ಕೋಬೇಕಾಗಿ ಬರುತ್ತೆ. ಏನಮ್ಮ ನೀನು ಯಾರ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಿಲ್ವಾ? ಯಾಕೆ ಅವ್ರ ಕೋಪ ಬರಿಸ್ತೀಯಾ? ರಾಮಕೃಷ್ಣ ಅವರೇ, ಚಂದ್ರಿಕಾ ಅವರೇ, ಇಮಿಡಿಯೇಟ್ ಆಗಿ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಔಟ್. ಬಾಮ್ಮ ಬಾಮ್ಮ ನಿತ್ಯ ಬೇಗ. ಸೋಮೆ ಸರ್ ಸರ್, ನಿತ್ಯನ ಲವ್ ಮಾಡಿದ ಪಾಪಕ್ಕೆ ಎಷ್ಟು ಮಾತುಗಳನ್ನ ಅನ್ಸ್ಕೋಬೇಕಾಗಿ ಬಂತಯ್ಯ ನಾನು. ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಹೇಳು. ಅಯ್ಯೋ ಹೋಗಯ್ಯ, ಹೇಳು ಕುಂಡಲ್ವಾಡ. ವಾಟ್ ಇಸ್ ಇಟ್ ಟ್ರೂ ACP ಅವರೇ? ನಿತ್ಯ ಎನ್ಕ್ವೈರಿ ಮಾಡಿದ್ಲಾ? ಆ ಪ್ಲೇಸ್ ಎಲ್ಲಿದೆ ಅಂತ ತಿಳ್ಕೊಂಡ್ರಾ? ಓಕೆ, ಇನ್ಫಾರ್ಮೇಶನ್ ಗೊತ್ತಾಗ್ತಿದ್ದ ಹಾಗೆ ನನಗೆ ಹೇಳಿ. ಥ್ಯಾಂಕ್ ಯು, ಬಾಯ್. ಏನಾಯ್ತು ಮೇಡಮ್? ಆ ಲಾರಿ ಡ್ರೈವರ್ ಪೊಲೀಸರ ಹತ್ರ ಸುಳ್ಳು ಹೇಳಿದ್ನಂತೆ ನಾಣಿ. ಅವನ ಹತ್ರ ನಿತ್ಯ ನಿಜ ಹೇಳ್ತಿದ್ದಾಳಂತೆ. ಆ ಲಾರಿ ಡ್ರೈವರೇ ಕಿಡ್ನಾಪರ್ಸ್ ಹೇಳಿದ್ರು ಅಂತ ಜೈನ ಕಾರ್ ಸಮೇತ ಲಿಫ್ಟ್ ಮಾಡಿದ್ದಾರಂತೆ. ಆ ಕಿಡ್ನಾಪರ್ಸ್ ಯಾರು ಮೇಡಮ್? ಸಾರ್ನ ಯಾಕೆ ಕಿಡ್ನಾಪ್ ಮಾಡಿದ್ದಾರೆ? ಅಭಿನ್ ಎತ್ಕೊಂಡು ಹೋಗಿರೋದು ಕೂಡ ಅವರೇನಾ? ಗೊತ್ತಿಲ್ಲ ನಾಣಿ, ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ರೈವಲ್ಸೇ ಈ ಕಿಡ್ನಾಪ್ ಮಾಡಿದ್ದಾರೆ ಅನ್ಕೊಂಡ್ರೆ 8 ಇಯರ್ಸಿಂದ ಜೈ ಬಿಸ್ನೆಸ್ ಅಲ್ಲಿ ಅಷ್ಟಕ್ಕೂ ಆಕ್ಟಿವ್ ಆಗೇ ಇಲ್ಲ. ಹೌದು ಮೇಡಮ್, ಈ ಮಧ್ಯೆ ಜೈ ಸರ್ ಯಾವ ಹೊಸ ಪ್ರಾಜೆಕ್ಟ್ ಕೂಡ ಹ್ಯಾಂಡಲ್ ಮಾಡಿಲ್ಲ. ಹೋಗ್ಲಿ, ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅನ್ಕೊಳ್ಳೋಣ ಅಂದ್ರೆ ಇಲ್ಲಿವರೆಗೂ ಯಾವುದೇ ಬೆದರಿಕೆ ಕರೆಗಳು ಬಂದಿಲ್ಲ. ಇದಕ್ಕೂ ಮೊದಲು ಮಾಡಿದಾಗೆ ಸಾರಿ ಸೆಲ್ಫ್ ಕಿಡ್ನಾಪ್ ಆಗಿದ್ದಾರೇನೋ ಮೇಡಮ್? ಇಲ್ಲ ನಾಣಿ, ಅಭಿ ಕಾಣಿಸ್ದೇ ಹೋಗಿದ್ದಾನೆ. ಈ ಟೈಮಲ್ಲಿ ಜೈ ಅಂಥ ಸ್ಟಂಟ್ ಎಲ್ಲ ಮಾಡಲ್ಲ. ಆದ್ರೆ ಸಾರ್ನ ಹೊರಗಿನ ಶತ್ರುಗಳು ಯಾರೋ ಕಿಡ್ನಾಪ್ ಮಾಡೋಷ್ಟು ಈಸಿ ಅಲ್ಲ ಅಲ್ವಾ ಮೇಡಮ್? ಏನೋ ನಡೆದಿದೆ ನಾಣಿ, ನಮ್ಗೆ ಶತ್ರುಗಳು ಯಾರೋ ಇದ್ದಾರೆ. ಅವ್ರು ಯಾರೇ ಆಗಿದ್ರು ನಿತ್ಯ ಮೇಡಮ್ ಅವ್ರು ಕಂಡಿಡಿತಾರೆ ಮೇಡಮ್. ಪೊಲೀಸರು ಮಾಡೋಕ್ಕಾಗದಿರೋ ಕೆಲಸನ ನಿತ್ಯ ಮೇಡಮ್ ಅವ್ರು ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಮೇಡಮ್. ಅವಳು ತುಂಬಾ ಬುದ್ಧಿವಂತಲು ನಾಣಿ, ಆದ್ರೆ ಅವಳ ಬುದ್ಧಿ ದಾರಿ ತಪ್ಪಿದೆ. ಜೈ ಮೇಲಿನ ಹುಚ್ಚು ಪ್ರೀತಿಯಿಂದ ಕ್ರಿಯೇಟಿವ್ ಜೀನಿಯಸ್ ಆಗೋದ್ ಬಿಟ್ಟು ಕ್ರಿಮಿನಲ್ ಆಗಿದ್ದಾಳೆ. ಅವಳ ಆಲೋಚನೆ ಬದಲಾಗಿ ತಪ್ಪು ದಾರಿಗೆ ಹೋಗ್ತಾ ಇದೆ. ಬೇಜಾರು ಮಾಡ್ಕೋಬೇಡಿ ಮೇಡಮ್, ಜೈ ಸರ್ ನಿತ್ಯ ಅವ್ರನ್ನ ಒಳ್ಳೆಯವ್ರನ್ನಾಗಿ ಬದಲಾಯಿಸ್ತಾರೆ. ಗಂಗಾ ಮೇಡಮ್ ಅವರಾಗಿ ನಿತ್ಯ ಅವರು ಒಳ್ಳೆ ವ್ಯಕ್ತಿ ಆಗ್ತಾರೆ. ಆ ಆಸೆಯಿಂದನೇ ಇದ್ದೀನಿ ನಾಣಿ, ಜೈ ಮೇಲೆ ನಂಬಿಕೆಯಿಂದ ಇದ್ದೀನಿ. ಆದ್ರೆ ಜೈಗೆ ಹೀಗಾಗಿದೆ. ಅವನ್ ಯಾವಾಗ ವಾಪಸ್ ಬರ್ತಾನೋ ಅಷ್ಟರಲ್ಲಿ ಏನ್ ನಡೆಯುತ್ತೋ ಅಂತ ಭಯ ಆಗ್ತಾ ಇದೆ. ಗಂಗಾ ಮೇಡಮ್ ಅವ್ರನ್ನ ನಾವು ಹುಷಾರಾಗಿ ನೋಡ್ಕೋತೀವಿ ಮೇಡಮ್, ನೀವೇನು ವರಿ ಆಗ್ಬೇಡಿ. ಗಂಗಾನ ತುಂಬಾ ಹುಷಾರಾಗಿ ಕಾಪಾಡ್ಕೋಬೇಕು ನಾಣಿ. ಮಗ ದೂರ ಆಗಿ, ಗಂಡ ದೂರ ಆಗಿ, ಚಿಕ್ಕ ಹುಡುಗಿ ದಿವ್ಯಾ ಜೊತೆ ಗಂಗಾ ಎಷ್ಟು ನೋವು ಪಡ್ತಾ ಇದ್ದಳು. ಅವಳನ್ನ ಸಮಾಧಾನ ಮಾಡ್ಬೇಕಾಗಿರೋ ನಾನು ಕೂಡ ಹೀಗೆ ದೂರದಲ್ಲಿದ್ದೀನಿ. ನಿಮ್ ಕುಟುಂಬನೇ ಗಂಗಾಗೆ ಜೊತೆಯಾಗಿರ್ಬೇಕು ನಾಣಿ. ಜೈ ಅಭಿ ವಾಪಸ್ ಬರೋವರೆಗೂ ಗಂಗಾಗೆ ಸಮಾಧಾನ ಮಾಡಬೇಕು. ಆ ವಿಷಯನ ನಮಗೆ ಬಿಟ್ಬಿಡಿ ಮೇಡಮ್. ಗಂಗಾ ಮೇಡಮ್ ಓಕೆ ನಾಣಿ, ನಾನು ಹೇಳಿದ್ ಮಾಡು. ಬಿ ಕೇರ್ಫುಲ್, ಹೋಗ್ಬಾ. ಸರಿ ಮೇಡಮ್, ಬರ್ತೀನಿ ಮೇಡಮ್. ಹಲೋ ಮೇಡಮ್. ವೇಟ್ ನಾಣಿ, ನನ್ ಮಾಮ್ ಹತ್ರ ಏನ್ ಮಾತಾಡ್ತಿದ್ದೆ? ಏನಿಲ್ಲ ಮೇಡಮ್, ನೀವು ಆ ಲಾರಿ ಡ್ರೈವರ್ ಹತ್ರ ನಿಜ ಹೇಳಿಸಿದ್ರಂತೆ ಅಲ್ವಾ? ಜೈ ಸರ್ನ ಯಾರೋ ಬೇಕು ಅಂತಾನೆ ಕಿಡ್ನಾಪ್ ಮಾಡಿದ್ರಂತೆ ಅಲ್ವಾ? ಆ ವಿಷಯದ ಬಗ್ಗೆ ಇನ್ನಷ್ಟು ಎಂಕ್ವೈರಿ ಮಾಡು ಅಂತ ಮೇಡಮ್ ಅವ್ರು ಹೇಳ್ತಿದ್ರು. ಅಷ್ಟೇನಾ? ಇಲ್ಲ ನಾನ್ ಬರ್ತಿದ್ದಾಗೇನೆ ಟಾಪಿಕ್ನ ಬದಲಾಯಿಸ್ಬಿಟ್ರ? ಹೌದು, ನಿಮ್ ಮನೇಲಿ ಇರ್ತಾಳಲ್ಲ ಆ ಜಾನಕಿ ದೇವಿ, ಹೇಗಿದ್ದಾಳೆ? ಅಭಿ ಕಾಣಿಸ್ತಿಲ್ಲ ಅಂತ ಅಳ್ತಿದ್ದಾಳಾ? ಹೌದು ಮೇಡಮ್, ಅಭಿ ಜೊತೆಗೆ ಜೈ ಸರ್ ಕೂಡ ಮಿಸ್ ಆಗಿದ್ದಾರೆ ಅಂತ ಅವರು ಇನ್ನಷ್ಟು ನೋವು ಪಡ್ತಿದ್ದಾರೆ ಮೇಡಮ್. ಜೈ ಮಿಸ್ ಆದ್ರೆ ಅವಳಿಗೆ ಯಾಕೆ ನೋವು? ಅಂದ್ರೆ ನಿತ್ಯ ಅಭಿಗೋಸ್ಕರ ಜೈ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ
ಅವಳಿಗೆ ನೋವಾಗ್ತಿದೆ. ಓಕೆ ಮೇಡಮ್, ನಾನು ಹೊರಡ್ತೀನಿ. ಆಲ್ ದಿ ಬೆಸ್ಟ್ ನಾನಿ. ಓಕೆ ಮ್ಯಾಮ್. ಥ್ಯಾಂಕ್ ಯು ನಿತ್ಯ. ಪೊಲೀಸರಿಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ. ಹಾ, ನಾನು ಏನ್ ಮಾಡಿದ್ರು ನಿನಗೆ ತಕ್ಷಣ ಗೊತ್ತಾಗುತ್ತೆ ಅಲ್ವಾ ಮಾಮ್? ಅಂದ್ರೆ ಐ ಮೀನ್ ಆ ACP ನಿನಗೆ ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಮಾಡ್ತಿದ್ದಾನೆ ಅಲ್ವಾ? ನಾನೇ ಹೇಳು ಅಂದಿದ್ದೆ ನಿತ್ಯ. ಗುಡ್. ನಾನು ಕೂಡ ಅವನ ಹತ್ರ ಒಂದು ಮಾತು ಹೇಳಿ ಬಂದಿದ್ದೀನಿ ಮಾಮ್. ಜೈನ ಹುಡ್ಕೋಕೆ ಅವನ ಕೈಲಿ ಆಗ್ಲಿಲ್ಲ ಅಂತಂದ್ರೆ ನಾನು ಹುಡುಕ್ತೀನಿ ಅಂತ ಆಲ್ಮೋಸ್ಟ್ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಪೊಲೀಸರ ಜೊತೆ ಜಗಳ ಆಡೋದು ಅಷ್ಟು ಒಳ್ಳೇದಲ್ಲ ನಿತ್ಯ. ಅವ್ರ ಕೆಲಸನ ಅವ್ರಿಗೆ ಮಾಡೋದಕ್ಕೆ ಬಿಡು. ಎನಿವೇ, ಥ್ಯಾಂಕ್ ಯು. ಸಮಥಿಂಗ್ ಇಸ್ ರಾಂಗ್. ಮಾಮ್ ನಾಣಿ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ನಾಣಿ ಮನೆಗೆ ಹೋಗಿ ತಿಳ್ಕೋಬೇಕು. ಏನಾಯ್ತು ಚಂದ್ರಿಕಾ, ಯಾಕೆ ನಿಂತೆ? ನನ್ಗೊಂದು ಐಡಿಯಾ ಬಂತು ಪೌಡ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿದ್ದನ್ನೆಲ್ಲ ಇಲ್ಲಿ ಹೇಳಿ ಆ ಕ್ರೆಡಿಟ್ನ ನಮ್ಮ ಅಕೌಂಟ್ಗೆ ಹಾಕೊಂಡ್ರೆ? ನೀನ್ ಸೂಪರ್ ಚಂದ್ರಿಕಾ. ಕೆಲ್ಸ ಇಲ್ದೇನೆ ಮನೇಲಿ ಬಿಟ್ಟಿಯಾಗಿ ತಿಂತಿದ್ದೀವಿ ಅನ್ನೋ ಕೆಟ್ಟ ಹೆಸರನ್ನ ದೂರ ಮಾಡ್ಕೋಬಹುದು. ಕಷ್ಟ ನಿತ್ಯದ್ದು, ಹೆಸರು ನಮ್ದು. ಅತ್ಗೆ ಅತ್ಗೆ ತಂಗೆಮ್ಮ ತಂಗೆಮ್ಮ. ಏನಣ್ಣ? ಅಜ್ಜಿ ಹೇಗಿದ್ದಾನಮ್ಮ? ಪರವಾಗಿಲ್ಲ ಅಣ್ಣ, ಈಗಷ್ಟೇ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದಾರೆ. ಹೌದಾ? ಅಜ್ಜಿಗೆ ಒಂದು ಗುಡ್ ನ್ಯೂಸ್ ಹೇಳೋಣ ಅನ್ಕೊಂಡ್ವಲ್ಲ. ವಿಷಯ ಹೇಳಿದ್ರೆ ಮಲ್ಗಿರೋರು ಹಾಗೆ ದೋಡಾಡ್ಬಿಡ್ತಾರೆ. ಏನಾ ಗುಡ್ ನ್ಯೂಸ್ ಅತ್ಗೆ? ಜೈ ಕಾಣಿಸದ್ನಾ? ಅಭಿ ಸಿಕ್ಕದ್ನಾ? ಇಬ್ರು ಕಾಣಿಸದ್ರಾ? ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಆದ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇದೇನಣ್ಣ, ಎಲ್ಲಿದ್ದಾರೆ ಅಂತ ಗೊತ್ತಾದ್ಮೇಲೆ ಯಾವಾಗ ಬರ್ತಾರೆ ಅಂತ ಯಾಕೆ ಗೊತ್ತಿಲ್ಲ? ಅವ್ರು ಬರೋ ಸಮಯ ತುಂಬಾ ದೂರದಲ್ಲಿಲ್ಲ ಅತ್ಗೆ, ಸದ್ಯದಲ್ಲೇ ಬಂದ್ಬಿಡ್ತಾರೆ. ಅಷ್ಟಕ್ಕೂ ಏನ್ ನಡೀತು ಅತ್ಗೆ? ನಾನು ಹೇಳ್ತೀನಮ್ಮ. ಒಬ್ಬ ಲಾರಿ ಡ್ರೈವರು ಕೆಲವು ಜನರ ಜೊತೆ ಸೇರಿ ಕುತಂತ್ರ ಮಾಡಿ ಜೈನ ಕಿಡ್ನಾಪ್ ಮಾಡಿದ್ದಾರೆ. ಆ ಲಾರಿ ಡ್ರೈವರ್ನ ನಾವು ಸಾಹಸಮಯವಾಗಿ ಪ್ರಾಣ ಪಣಕ್ಕಿಟ್ಟು ಹಿಡಿದು ಪೊಲೀಸರ ಮುಂದೆ ನಿಲ್ಸಿದ್ವಿ. ಅವನು ಅರ್ಧ ವಿಷಯನ ಹೇಳ್ದ, ಉಳಿದಿರೋ ವಿಷಯ ಗೊತ್ತಾಗ್ಬೇಕಾಗಿದೆ. ಇದನ್ನೆಲ್ಲ ನೀವಿಬ್ರೇ ಮಾಡಿದ್ರಾ? ಏನಮ್ಮ, ನಂಬೋಕೆ ಆಗ್ತಿಲ್ವೋ ಏನೋ? ನಮ್ಮ ಮೇಲೆ ಅಷ್ಟೊಂದು ಅಪನಂಬಿಕೆನಾ ನಿನ್ಗೆ? ಹಾಗಂತ ಅಲ್ಲ, ನೀವಿಬ್ರೇ ಇಷ್ಟು ಧೈರ್ಯ ಮಾಡಿದ್ದೀರಾ ಅಂದ್ರೆ. ಜೈಗೋಸ್ಕರ ಅಷ್ಟು ಮಾಡೋದಿಲ್ವಾ ಅತ್ಗೆ? ನಮ್ ಜೊತೆ ನಿತ್ಯ ಕೂಡ ಇದ್ಲು. ಓ, ನೀವು ನಿತ್ಯ ಜೊತೆಗಿದ್ರಾ? ಇಲ್ಲಮ್ಮ, ನಿತ್ಯ ನಮ್ ಜೊತೆಗೆ ಬಂದ್ಲು. ನಾವೇ ನಿತ್ಯಗೆ ಆ ಲಾರಿ ಡ್ರೈವರ್ ಬಗ್ಗೆ ಹೇಳಿದ್ವಿ. ಏನಾದ್ರೆ ಏನಣ್ಣ, ನಿಜವಾಗ್ಲೂ ಶುಭವಾರ್ತೆ ಹೇಳಿದ್ರಿ. ಅಭಿ ಕಾಣಿಸ್ತಿಲ್ಲ ಅಂತ ಜೈಗೆ ಫೋನ್ ಬರ್ತಿದ್ದ ಹಾಗೆ ಜೈಗೆ ಬಂದ್ ಕೋಪ, ನೋವು ಅಷ್ಟಿಷ್ಟಲ್ಲ. ಹೆತ್ತ ಮಗ ಕಾಣಿಸ್ತಿಲ್ಲ ಅನ್ನೋ ಆವೇದನೆ, ಆವೇಶ, ಕೋಪ ಜೈನ ಓಡೋ ಹಾಗೆ ಮಾಡ್ತು. ಚಂದ್ರಿಕಾ, ಹೆತ್ತ ಮಗ ಅಂತಿದ್ದಾಳಲ್ಲ ಏನು? ಹೌದು ಪೌಡ್ರು, ನಾನ್ ಕೇಳ್ಕೊಂಡೆ. ದೇವ್ರ ದಯೆಯಿಂದ ಇಬ್ರು ಮನೆಗ್ ಕ್ಷೇಮವಾಗಿ ಬಂದ್ರೆ ಅಷ್ಟೇ ಸಾಕು. ಈಗಷ್ಟೇ ಏನು ಅಂದ್ರಲ್ಲ ಅತ್ಗೆ? ನಾನೇನಂದೆ ಅತ್ಗೆ? ಅಭಿ ಜೈಗೆ ಮಗನಂತವ್ನು ಅಂತಂದೆ. ಇಲ್ಲ ಅತ್ಗೆ, ಹೆತ್ತು ಮಗ ಅಂದ್ರಿ. ಇಲ್ವಲ್ಲ, ನಿಮಗ್ ಹಾಗೆ ಕೇಳಿಸ್ತಾ? ನೀನ್ ಹೇಗೆ ಹೇಳ್ದಿಯೋ ನಮ್ಗೆ ಹಾಗೆ ಕೇಳಿಸ್ತಮ್ಮ. ಜೈ ಅಭಿ ವಾಪಸ್ ಬರ್ತಿದ್ದಾರೆ ಅನ್ನೋ ಸಂತೋಷದಲ್ಲಿ ನಾನೇನ್ ಹೇಳಿದ್ನೋ ನೀವೇನ್ ಕೇಳಿಸ್ಕೊಂಡ್ರೋ? ಎಲ್ಲ ನಮ್ ಒಳ್ಳೇದಕ್ಕೆ. ಹೀಗ್ ಬಾಯ್ ಬಿಟ್ನಲ್ಲ ನಾನು. ಅಬ್ಬಾ ಬಚಾವ್, ಪೂರ್ತಿಯಾಗಿ ವಿಷಯ ಹೇಳಿಲ್ವಲ್ಲ. ಅಯ್ಯೋ, ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲ ನಮ್ ಒಳ್ಳೇದಕ್ಕೆ ಅಂದು ಹಾಗೆ ಹೊರಟೋದ್ಲಲ್ಲ ಚಂದ್ರಿಕಾ. ಇಲ್ಲ ಪೌಡ್ರು, ಇದೇನೋ ಕೆಟ್ಟದಾಗತ್ತೆ ಅಂತ ಅನ್ನಿಸ್ತಾ ಇದೆ ನಂಗೆ. ನಮ್ಗೆ ಕೆಟ್ಟದ್ದಕ್ಕ? ನನಗ್ಯಾಕೋ ಇವ್ರಿಗೆ ಗಂಗಾ ಬಗ್ಗೆ ಗೊತ್ತಾಗಿದೆ ಅಂತ ಅನ್ನಿಸ್ತಿದೆ. ಹೇಗೆ ಗೊತ್ತಾಗುತ್ತೆ ಚಂದ್ರಿಕಾ? ಪಾಪ
ಅವಳೇನೋ ಫ್ಲೋ ಅಲ್ಲಿ ಹೆತ್ತ ಮಗ ಅಂದಿರ್ತಾಳೆ. ಹೆಚ್ಚಿ ಸುಮ್ನಿರ್ರಿ, ಫೋನಲ್ಲ. ವಿಷಯ ಎಲ್ಲ ಗೊತ್ತಿದ್ದೇ ಹೇಳಿದ್ರು ಅಂತ ನನಗೆ ಅನುಮಾನ. ನಮ್ಮ ಅಜ್ಜಿಗೆ, ಅತ್ತಿಗೆಗೆ, ಜೈಗೆ ಗಂಗಾ ಬಗ್ಗೆ ಗೊತ್ತಾಗಿರೋ ತರ ಇದೆ. ಗಂಗಾ ಬಗ್ಗೆ ಗೊತ್ತಾದ್ರೆ ಜೈ ಮನೆಗ್ ತಂದು ಇಟ್ಕೋತಾನಲ್ಲ ಚಂದ್ರಿಕಾ. ಇನ್ನೂ ದೂರ ಯಾಕೆ ಇಡ್ತಾನೆ? ಗಂಗಾನ ದೂರ ಇಡೋದಲ್ಲ, ಗಂಗಾಗೆ ನಮ್ಮನ್ ದೂರ ಇಡ್ತಿದಾರೇನೋ. ಅದಕ್ಕೆ ನಾವು ಗಂಗಾ ಮನೆಗೆ ಹೋಗ್ಬೇಕು ಅನ್ಕೊಂಡ ಪ್ರತಿ ಸಲನೂ ಆ ಜಮದಗ್ನಿ ಹತ್ರ ವಾಪಸ್ ಕಳಿಸ್ತಿದಾರೇನೋ. ಯಾವತ್ತೂ ಡ್ರೈವಿಂಗ್ ಮಾಡ್ದಿರೋ ನಮ್ಮತ್ತಿಗೆ ನಾನು ಡಿಕ್ಕಿಲಿದ್ದೀನಿ ಅಂತ ಗೊತ್ತಾಗಿ ಹಳ್ಳ ದಿಣ್ಣೆ ಇರೋ ರೋಡಲ್ಲಿ ಕಾರ್ ಓಡಿಸಿದ್ಲೇನೋ. ಪೊಲೀಸ್ ಅವ್ರ ಹತ್ರ ನನ್ನ ಡ್ರೈವಿಂಗಿಂದ ನನ್ನ ಮನೆ ಬಿಟ್ಟು ಹೋಗದೆ ಇರೋ ತರ ಮಾಡಿದ್ರೇನೋ. ಬೇಕು ಅಂತಾನೆ ನಾಣಿ ಹತ್ರ ಹಾಲು ಕುಡ್ಸಿದ್ರೇನೋ. ನಾವು ಮನೇಲಿ ಇಲ್ದಿರೋ ಸಮಯದಲ್ಲಿ ಏನೋ ನಡೆದಿದೆ. ಏನ್ ನಡೆದಿದ್ಯೋ ಗೊತ್ತಾಗ್ಬೇಕು ಅಂದ್ರೆ ತಕ್ಷಣನೇ ನಾವು ಈ ಮನೆ CC ಕ್ಯಾಮ್ರಾ ಫುಟೇಜ್ ನೋಡ್ಬೇಕು ಪೌಡ್ರು. ನೆನ್ನೆ ಮೊನ್ನೆ ಈ ಮನೇಲಿ ಏನ್ ನಡೀತು ಅಂತ ಎಲ್ಲಾನು ನೋಡ್ಬೇಕು. ಹೋಗಿ ಆ ಫುಟೇಜ್ ತಗೊಂಡ್ ಬನ್ನಿ. ಓಕೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್? ಏನಂಟಿ ಇಲ್ಲಿ? ಏನು ಇಡೀ ಫ್ಯಾಮಿಲಿ ಬಂದು ವೆಲ್ಕಮ್ ಮಾಡ್ತಿದ್ದೀರಾ? ಅಂದ್ರೆ ನೀವು ಅಪರೂಪಕ್ಕೆ ಬಂದಿದ್ದೀರಲ್ವಾ ಮೇಡಮ್? ಬರ್ಬೇಕಾಗ್ ಬಂತು ನಾಣಿ. ಯಾಕೆ ಬಂದ್ರಿ ಮೇಡಮ್? ಯಾಕೆ ನಾನು ಇಲ್ಲಿಗೆ ಬರ್ಬಾರ್ದಾ? ಯಾವ ಕೆಲ್ಸದ ಮೇಲೆ ಬಂದ್ರಿ? ನಿನ್ ಫ್ರೆಂಡ್ ಅಭಿ ಮನೆ ಬಿಟ್ಟು ಹೋಗಿದಾನಲ್ವಾ? ಹೌದು ಮೇಡಮ್, ನಿನ್ನೆ ಹೋಗಿದ್ದಾನೆ ಮೇಡಮ್, ಇನ್ನೂ ಬಂದಿಲ್ಲ. ಎಸ್, ನನ್ನ ಮಾಮ್ ಹೇಳಿದ್ಲು. ಒಂದ್ಸಾರಿ ಆ ಜಾನಕಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಬೇಡ ಮೇಡಮ್. ಯಾಕೆ ಬೇಡ? ಜಾನಕಿ ಮೇಡಮ್ ಮನೇಲಿ ಇಲ್ಲ ಆಂಟಿ. ಅವಳು ಮೇಡಮ್ ಏನು ಆದ್ರೂ ಮನೇಲಿ ಇಲ್ದೇನೆ ಎಲ್ಲಿಗೆ ಹೋಗಿದ್ದಾಳೆ? ಮನೇಲೇ ಇದ್ದಾರೆ ಮೇಡಮ್, ಆದ್ರೆ ಬೇಜಾರಲ್ಲಿ ಇದ್ದಾರೆ ಮೇಡಮ್. ಅದಕ್ಕೆ ಅಲ್ವಾ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ. ಬೇಡ ಬಿಡಿ ಮೇಡಮ್. ಯಾಕೆ ಪದೇ ಪದೇ ಬೇಡ ಬೇಡ ಅಂತ ಇದ್ದೀರಾ? ಅವಳನ್ನ ನನ್ನ ಮಾಮ್ ಕನ್ಸೋಲ್ ಮಾಡ್ಬೋದು, ಜೈ ಕನ್ಸೋಲ್ ಮಾಡ್ಬೋದು, ನಾನ್ ಮಾಡಬಾರ್ದಾ? ಅಂದ್ರೆ ಜಾಸ್ತಿ ಜನ ಸಮಾಧಾನ ಮಾಡೋದು ಯಾಕೆ ಅಂತ. ಚಿಕ್ಕ ಹುಡುಗನ್ ತರ ಇರೋ. ಚಿಕ್ಕವನಾಗಿದ್ರು ದೊಡ್ಡ ಮಾತನ್ನೇ ಹೇಳ್ದೆ ಮೇಡಮ್. ಈಗಾಗಲೇ ತುಂಬಾ ಜನ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಯಾರು ಬಂದ್ರು ಅವರು ಅಳ್ತಾನೆ ಇದ್ದಾರೆ ಮೇಡಮ್. ಮತ್ತೆ ನೀವು ಕೂಡ ಅವರನ್ನ ಅಳಿಸೋದು ಯಾಕೆ ಅಂತ. ನನ್ನೊಬ್ಳನ್ನ ನೋಡಿ ಅತ್ರೆ ಅವಳೇನೋ ಸಾಯಲ್ಲ ಬಿಡು ನಾಣಿ. ಅವ್ರು ನಿಜವಾಗ್ಲೂ ಸಾವು ಬದುಕಿನ ಮಧ್ಯೆ ಇದ್ದಾರೆ ಮೇಡಮ್. ಆದ್ರೂ ಸರಿ, ಅವಳನ್ನ ನಾನು ನೋಡ್ಬೇಕು. ನಾಳೆ ಬಂದು ನೋಡಕ್ಕಾಗತ್ತಾ? ಯಾಕೆ ಇವತ್ತು ಮುಹೂರ್ತ ಚೆನ್ನಾಗಿಲ್ವಾ? ಅವ್ರ ಮೂಡ್ ಚೆನ್ನಾಗಿಲ್ಲ ಮೇಡಮ್. ಸ್ಟಾಪ್ ಇಟ್ ನಾಣಿ. ಅವಳನ್ನ ನಾನ್ ನೋಡೋದಕ್ ಬಂದಿರೋದೇ ಜಾಸ್ತಿ. ಬಂದಿರೋಳನ್ನ ನೀವ್ ಯಾಕೆ ತಡಿತಾ ಇದ್ದೀರಾ? ನಾನ್ ಒಂದು ಸಾರಿ ಫಿಕ್ಸ್ ಆದ್ರೆ ಅದನ್ನ ಮಾಡ್ದೇನೆ ಹೋಗಲ್ಲ. ಜಾಗ ಬಿಡಿ. ಹೇ ಯು, ಯಾಕೆ ನಾನು ಎದುರುಗಡೆ ಬರ್ತಿದ್ದಾಗೇನೆ ನೀನು ನಿಮ್ಮಣ್ಣ ಕಣ್ ದೊಡ್ಡದ್ ಮಾಡ್ಕೊಂಡು ಹಾಗೆ ನೋಡ್ತೀರಾ?
ನಾನು ಏನಾದ್ರೂ ಸ್ಪೆಷಲ್ ಆಗಿ ಕಾಣಿಸ್ತಿದ್ದೀನಾ? ಹಾ, ಇಲ್ಲ. ನಾನು ಏನಾದ್ರೂ ಏಲಿಯನ್ ಅನ್ಕೋತಾ ಇದ್ದೀರಾ? ಹಾಗ್ ನೋಡೋದು ನಿಲ್ಸೆ, ನನ್ಗೆ ಇರಿಟೇಟ್ ಆಗ್ತಾ ಇದೆ. ಸಮಾಧಾನ ಮಾಡ್ಬೇಕು ಅಂತ ಬಂದಿರೋಳು ಕೋಪ ಮಾಡ್ಕೋಬೇಕಾಗಿ ಬರುತ್ತೆ. ಆದ್ರೂ ಯು ಡೋಂಟ್ ವರಿ, ನಿಮ್ಮ ಅಣ್ಣಂಗೆ ಏನೂ ಆಗಲ್ಲ. ಅವನು ಎಲ್ಲೇ ಇದ್ರೂ ನನ್ನ ಜೈಗೋಸ್ಕರ ಹುಡುಕಿ ಕರ್ಕೊಂಡು ಬರ್ತೀನಿ. ಎಲ್ಲಿ ನಿಮ್ಮ ಅಮ್ಮ? ಮನೇಲೇ ಇದ್ದಾಳಾ? ಕರಿ. ಬೇಡ ಬಿಡು, ನಾನೇ ಹೋಗ್ತೀನಿ. ನಿಂತ್ಕೊಳ್ಳಿ ಮೇಡಮ್. ಬೇಡ ಬೇಡ ಪ್ಲೀಸ್ ಆಂಟಿ. ಮೇಡಮ್ ಮೇಡಮ್, ಮೇಡಮ್ ಜಾನಕಿ ದೇವಿ, ಮಿಸಸ್ ಜಾನಕಿ. ಮೇಡಮ್ ಪ್ಲೀಸ್ ಮೇಡಮ್. ಜಾನಕಿ. ಮೇಡಮ್ ಮೇಡಮ್ ಜಾನಕಿ ಪ್ಲೀಸ್ ಮೇಡಮ್. ಬೇಡ ಮೇಡಮ್, ಹೊರಟೋಗಿ. ಮಿಸಸ್ ಜಾನಕಿ, ನಾಳೆ ಬರೀರು ಅಂತ ಬೇಕಾದ್ರೆ ಪ್ಲೀಸ್ ಮೇಡಮ್, ಹೊರಟೋಗಿ ಮೇಡಮ್. ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ಯಾರು? ಜಾನಕಿ ಅಂದ್ರೆ ನೀನಾ? ಹೌದು. ನೀವ್ಯಾರು? ನಾನು ಯಾರು ಅಂತ ನಿನಗೆ ನೆನಪಿಲ್ವಾ? ನಾನು ಹೇಗ್ ಮರ್ತೋದೆ? ನಿನ್ನ ನೀನು ಕನ್ನಡಿಯಲ್ಲಿ ನೋಡ್ಕೊಂಡಿದ್ ಪ್ರತಿ ಸಾರಿ ಕಾಣಿಸೋದ್ ನಾನೇ ಅಲ್ವೇನೆ? ನಾನು ನೆನಪಿಲ್ವಾ ನಿನಗೆ? ವಾರೆ ವಾ, ನಾಣಿ, ಕೇಶವ, ಮೀನಾಕ್ಷಿ, ವಿಶ್ವಾಸದಲ್ಲಿ ನಾಯಿನೇ ಮೀರ್ಸ್ಬಿಟ್ರಿ ನೀವು. ಇವಳು ಬದುಕೇ ಇದ್ರು ಸತ್ತೋಗಿದ್ದಾಳೆ ಅಂತ ನನ್ನ ಹತ್ರನೇ ನಾಟಕ ಮಾಡಿದ್ರಿ. ಜೈ ಮನೆ ಮೇಲೆ ನಿಮಗೆ ಚೆನ್ನಾಗಿ ವಿಶ್ವಾಸ ಇದೆ. ಶಭಾಷ್ ನಾಣಿ, ನೀನು ನಿಜವಾಗ್ಲೂ ಆಂಜನೇಯನೇ. ನಂಬಿಕೆಗೆ, ವಿಶ್ವಾಸಕ್ಕೆ ವಿಗ್ರಹ ಇದ್ದಾಗೆ. ಮೇಡಮ್ ಅದು ಶಟ್
ಸ್ಟಾಪ್